ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಧುಗಿರಿಯ ಶ್ರೀ ದಂಡಿನ ಮಾರಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆ ಇಲ್ಲಿನ ವಿಶೇಷತೆ ಮತ್ತು ಆಚರಣೆಗಳನ್ನು ಹಾಗೂ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ದೇವಸ್ಥಾನವು ಕರ್ನಾಟಕದ ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದಲ್ಲಿದೆ. ನಮ್ಮ ಸ್ವಂತದೂರು ಕೊಡಗೇನಹಳ್ಳಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ. ತುಮಕೂರಿನಿಂದ 43 ಕಿಲೋಮೀಟರ್, ಬೆಂಗಳೂರಿನಿಂದ 103 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ 63 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮಧುಗಿರಿ KSRTC ಅಥವಾ ಪ್ರೈವೇಟ್ ಬಸ್ ಸ್ಟಾಪಿಂದ ಆಟೋಲಿ ಆದರೂ ಬರ್ಬೋದು, ಅಥವಾ ನಡ್ಕೊಂಡೇ ಬರ್ಬೋದು. 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಈ ದೇವಸ್ಥಾನ. ಈ ದೇವಸ್ಥಾನದ ವಿಳಾಸ ಮತ್ತೆ ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳನ್ನು ಪ್ರತಿದಿನ ದರ್ಶನ ಮಾಡಬಹುದು. ಆದರೆ ಈ ದೇವಿಯ ದರ್ಶನ ನಿಮಗೆ ಸಿಗೋದು ಮಂಗಳವಾರ ಮತ್ತು ಶುಕ್ರವಾರ ದಿನ ಮಾತ್ರ. ಶಕ್ತಿ ದೇವತೆಗಳಿಗೆ ವಿಶೇಷ ದಿನಗಳೆಂದರೆ ಮಂಗಳವಾರ ಮತ್ತು ಶುಕ್ರವಾರ. ಆದ್ದರಿಂದ ಇಲ್ಲಿ ಆ 2 ದಿನ ಮಾತ್ರ ಈ ದೇವಿಯ ದರ್ಶನ ಮಾಡಬಹುದು. ಆ 2 ದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆಯ ತನಕ ಓಪನ್ ಇರುತ್ತೆ. ಸುಮಾರು 600 ವರ್ಷಗಳ ಪುರಾತನವಾದ ದೇವಸ್ಥಾನವಿದು. ಈ ಮಧುಗಿರಿಯು ಏಕಶಿಲೆಯ ಬೆಟ್ಟ ಮತ್ತು ಐತಿಹಾಸಿಕ ಮಧುಗಿರಿ ಕೋಟೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಮುಂದೆನೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಈ ದೇವಾಲಯವು ಮಧುಗಿರಿ ಪಟ್ಟಣದ ಪ್ರವೇಶ ದ್ವಾರದಲ್ಲಿದೆ. ಈ ದೇವಸ್ಥಾನದ ಮುಂದೆ 4 ಕಲ್ಲುಗಳಿರೋ ಒಂದು ದ್ವಾರ ಇದೆ. 2 ಕಲ್ಲುಗಳಲ್ಲಿ ರಾಕ್ಷಸರ ತಲೆಯ ಚಿತ್ರನ ನೀವು ಕಾಣಬಹುದು. ಈ ದೇವಾಲಯದ ಪಕ್ಕದಲ್ಲೇ ಚಂಡಿಕೇಶ್ವರಿ ಮತ್ತು ಮಹಿಷಾಸುರನ ದೊಡ್ಡ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಾಲಯದ ಇತಿಹಾಸವೇನೆಂದರೆ, ಇಲ್ಲಿ ಮೈಸೂರು ಮಹಾರಾಜರು ಆಳ್ವಿಕೆ ಮಾಡ್ತಿದ್ರಂತೆ. ಶತ್ರುಗಳನ್ನು ತಡೆಯಲು ಇಲ್ಲಿ ಕೋಟೆಯನ್ನು ಕಟ್ಕೊಂಡಿದ್ರು. ಶತ್ರುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ತಿಳಿದು ಆ ಊರಿಗೆ ಹೋಗಿ ಯುದ್ಧ ಮಾಡಿ ಬರಬೇಕು ಅಂತ ಯೋಚನೆ ಮಾಡುತ್ತಾ ರಾತ್ರಿ ಮಲಗಿದ್ದಾಗ ಯಾವುದೋ ಶಕ್ತಿ ಕನಸಿನಲ್ಲಿ ಬಂದು, ನಿನ್ನ ಜೊತೆ ನಾನು ಇದ್ದೇನೆ, ನೀನು ಧೈರ್ಯವಾಗಿ ಯುದ್ಧಕ್ಕೆ ಹೋಗಿ ಬಾ ಅಂತ ಧ್ವನಿ ಕೇಳಿಸುತ್ತಂತೆ. ಮರುದಿನ ಶತ್ರುಗಳಿರುವ ಊರಿಗೆ ಇಲ್ಲಿನ ಎಲ್ಲ ಸೈನಿಕರು ಯುದ್ಧಕ್ಕೆ ಹೋಗ್ತಾರೆ. 1 ವಾರಗಳ ಕಾಲ ಯುದ್ಧ ನಡೆಯುತ್ತೆ. ನಂತರ ಯುದ್ಧದಲ್ಲಿ ಗೆಲುವು ಸಿಗುತ್ತೆ. ಗೆಲುವಿನ ನಂತರ ಹಿಂತಿರುಗಿ ವಾಪಸ್ ನಡೆದುಕೊಂಡು ಬರುವಷ್ಟರಲ್ಲಿ ಕತ್ತಲಾಗಿರುತ್ತೆ. ಈ ಸಮಯದಲ್ಲಿ ಕೋಟೆಯ ಒಳಗೆ ಹೋಗೋದು ಬೇಡ ಅಂತ ಈ ಪ್ರದೇಶದಲ್ಲಿ ಉಳಿದುಕೊಳ್ಳುತ್ತಾರೆ. ಮತ್ತೆ ಅವರ ಕನಸಲ್ಲಿ ಈ ದೇವಿ ಬಂದು, ನಿಮ್ಮ ಜೊತೆನೇ ಬರ್ತಾ ಇದ್ದೇನೆ, ನಿನ್ನ ಜಯಕ್ಕೆ ನಾನೇ ಕಾರಣ ಅಂತ ಹೇಳುತ್ತಾರೆ. ಆಗ ಅವರು ತಂದಿರೋ ಯುದ್ಧ ಪರಿಕರಣಗಳಲ್ಲಿ ಹುಡುಕಿದಾಗ ಈ ದೇವಿಯ ಕಲ್ಲು ಸಿಗುತ್ತೆ. ಆಗ ಈ ಜಾಗದಲ್ಲಿ ಈ ಶಿಲೆನ ಇಟ್ಟು ಚಿಕ್ಕ ಗುಡಿ ಕಟ್ಟಿ ದಿನನಿತ್ಯ ಪೂಜೆ ಮಾಡುತ್ತಾರೆ.
ಆವತ್ತಿನಿಂದ ಯಾವುದೇ ಯುದ್ಧಕ್ಕೆ ಹೋಗುವ ಮುನ್ನ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಯುದ್ಧಕ್ಕೆ ಹೋಗುತ್ತಾರೆ. ಅಂದಿನಿಂದ ಅವರ ಎಲ್ಲ ಯುದ್ಧಗಳನ್ನು ಗೆಲ್ಲುತ್ತಾ ಇರುತ್ತಾರೆ. ಈ ಜಾಗದಲ್ಲಿ ಏನೋ ವಿಶೇಷವಾದ ಶಕ್ತಿ ಇದೆ ಎಂದು ತಿಳಿದು ಈ ದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಈ ದೇವಾಲಯವು ಚಿಕ್ಕಪ್ಪ ಗೌಡರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ. ಈ ದೇವಿಗೆ ದಂಡಿನ ಮಾರಮ್ಮ ಅಂತ ಹೆಸರು ಬರಲು ಕಾರಣ ಏನು ಅಂದರೆ, ದಂಡು ಅಂದರೆ ಸೈನ್ಯ, ದಂಡು ದಂಡಾಗಿ ಹೋಗುವ ಸೈನಿಕರನ್ನು ಕಾಪಾಡುವ ಈ ದೇವಿಗೆ ದಂಡಿನ ಮಾರಮ್ಮ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಅಂದಿನಿಂದ ಈ ದೇವಸ್ಥಾನವು ತುಂಬ ಪ್ರಸಿದ್ಧವಾಗಿದೆ. ಹಬ್ಬಗಳ ದಿನಗಳಲ್ಲಿ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಈಗ ನೀವು ಕೂಡ ಈ ದೇವಿಯ ದರ್ಶನ ಮಾಡಿ. ಬನ್ನಿ ಈ ಕಡೆ. ಬನ್ನಿ 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 ಮಂಗಳಾರತಿ ಮಾಡ್ಕೊಡ್ತೀನಿ. ಬನ್ನಿ ಇದಕ್ಕೆ ಬರೀ ತೊಳಪ್ಪ ಇದನ್ನ ಮೇಡಮ್ ಭಕ್ತರು ಈ ದೇವಿಗೆ ಅಲಂಕಾರ ಸೇವೆಯನ್ನು ಕೂಡ ಮಾಡುತ್ತಾರೆ. ಹರಿಕೆ ಮಾಡಿಕೊಂಡು ನಿಂಬೆಹಣ್ಣಿನ ದೀಪ ಮಾಡುತ್ತಾರೆ. ದಂಡಿನ ಮಾರಮ್ಮ ಜಾತ್ರೆನ ಇಲ್ಲಿ ಮಾಡ್ತಾರೆ. 11 ದಿನಗಳ ಕಾಲ ಉತ್ಸವ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು ಉತ್ಸವ ಮಾಡಲಾಗುತ್ತೆ. ಕೊನೆಯದಲ್ಲಿ ಬೆಳ್ಳಿ ಪಲ್ಲಕ್ಕಿ ಮಾಡ್ತಾರೆ. ಹಾಗೆ ಅಗ್ನಿಕುಂಡನ ಮಾಡ್ತಾರೆ. ಈ ಜಾತ್ರೆಯ ವಿಶೇಷತೆ ಏನಂದರೆ, ಅಗ್ನಿಕುಂಡ ಕೆಂಡದಲ್ಲೇ ಮಡಲಕ್ಕಿ ಕಟ್ಟಲಾಗುತ್ತೆ ಈ ದೇವಿಗೆ. ದನಗಳ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.